ಪಪ್ಪಿ. ಇನ್ನೊಂದು ಪಪ್ಪಿ. ಜೈ. ನನ್ನ ಮಗ ಹುಟ್ಟಿದ ಮೇಲೆ ನನಗೆ ಅದೃಷ್ಟ ಬಂದಿದ್ದು, ಸಂಬಂಧ ಎಲ್ಲ ಗಟ್ಟಿಯಾಗಿದ್ದು ಅವನಿಂದನೇ. ಅವನಂದರೆ ನನಗೆ ತುಂಬ ಅಂದರೆ ತುಂಬ ಪ್ರಾಣ. ಏನು ಹೇಳೋದಾಗಿದೆ? ವಿಡಿಯೋ ಆನ್ ಐತಿ ಹೇಳು. ವಿಡಿಯೋ ಆನ್ ಹಾಕ್ಬಿಟ್ಟಿದ್ದೆ, ಆಫ್ ಮಾಡು. ಮತ್ತೆ ಆಫ್ ಮಾಡಿ ಹೆಂಗೆ ವಿಡಿಯೋ ಮಾಡಲಿ? ಹಲೋ, ವೆಲ್ಕಮ್ ಬ್ಯಾಕ್ ಟು ಗಾಯಕ್ವಾಡ್ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತು ನೀವು ನೋಡಿದಾಗೆ ನನ್ನ ಮಗ ಹುಟ್ಟಿದ ಮೇಲೆ ನನ್ನ ಅದೃಷ್ಟ ಅನ್ನೋ ಪದಕ್ಕೆ ಅರ್ಥ ಬಂದಿದ್ದು ಅದು ಅವನಿಂದ. ಹೇಗಂತಂದರೆ ಪ್ರೆಗ್ನೆನ್ಸಿಗೂ ಮುಂಚೆ ನನಗೆ ಮತ್ತು ನಮ್ಮ ಹಸ್ಬೆಂಡ್ಗೆಲ್ಲ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿತ್ತು. ಎಷ್ಟು ಅಂದರೆ ಇವನ್ ನಾವು ಬೇರೆ ಆಗ್ಬಿಡ್ಬೇಕು ಅನ್ನೋ ಲೆವೆಲಿಗೆ ನಮ್ಮಿಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿರ್ತಿತ್ತು. ಮಮ್ಮಿ ಪಪ್ಪ ಇದ್ದು ನಮಗೆಲ್ಲ ಸಮಾಧಾನ ಮಾಡಿ ಎಲ್ಲ ಮಾಡ್ತಾಯಿದ್ರು. ನಾವು ಒಂಥರ ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಿದ್ವಿ. ಅವರಿಂದ ನಾವು ಮತ್ತೆ ಪುನಃ ಒಂದಾಗ್ತಿದ್ವಿ. ಸೊ ಅದಾದಮೇಲೆ ಏನಾಯಿತು, ಪ್ರೆಗ್ನೆನ್ಸಿ ಆದಮೇಲೆ ಅವನಿಂದ ನನಗೆ ಎಷ್ಟು ಅದೃಷ್ಟ ಚೇಂಜ್ ಆಯಿತು ಅಂತಂದರೆ, ನಾನು 4 ತಿಂಗಳು ಪ್ರೆಗ್ನೆನ್ಸಿ ಇದ್ದೆ. ಸೊ ಆವಾಗ ಮನೇಲಿ ಎಲ್ಲರೂ ಬೇಡ ಕೆಲಸ ಅಂತ ಹೇಳ್ಬಿಟ್ಟು ಬಿಡಿಸ್ಬಿಟ್ರು. ನನಗೆ ಪೇರೆಂಟ್ಸ್ ಇಲ್ಲದ ಕಾರಣಕ್ಕೆ ನಾನು ಆ ಥರ ಎಲ್ಲ ಕನ್ಸ್ಕೊಂಡು ವೇಸ್ಟ್ ಆಗಿತ್ತು. ಅಂದರೆ ಇವಾಗ ನಾವು ಇಷ್ಟಪಟ್ಟಿರೋ ಥರ ರೆಡಿ ಆಗೋದಕ್ಕೆ, ಆಮೇಲೆ ಇಷ್ಟಪಟ್ಟಿರೋ ಥರ ಸೀಮಂತ ಮಾಡಿಸ್ಕೊಳ್ಳೋಕ್ಕೆ ಅದೆಲ್ಲ ನನಗೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಅಲ್ಲಿ ಎಲ್ಲರೂ ಹೆಣ್ಮಕ್ಳಿಗಿರುತ್ತೆ ತವ್ರ ಮನೆಯವರೇ ಬಂದು ಮಾಡಬೇಕು ಅನ್ನೋದು, ಬಟ್ ನನಗೆ ಅದೃಷ್ಟ ಇರಲಿಲ್ಲ. ಆವಾಗ ಏನಾಯಿತು, ನಾವು ನಮ್ಮ ಮನೆಯವರು ಮಾತಾಡ್ಕೊಂಡಿದ್ದು ಬರೀ ಔಟ್ಡೋರಲ್ಲಿ ಫೋಟೋಶೂಟ್ ಮಾಡಿಸ್ಬಿಡೋಣ ಅಷ್ಟೇ ಸಾಕು, ಸೀಮಂತ ಸುಮ್ಮನೆ ಅದು ಹರ್ಟ್ ಆಗುತ್ತೆ ಮನಸ್ಸಿಗೆ ಅನ್ನೋ ಕಾರಣಕ್ಕೆ ನಾವು ಆ ಟಾಪಿಕೇ ಬಿಟ್ಬಿಟ್ಟಿದ್ವಿ. ಆವಾಗ ಏನಾಯಿತು, ಒಂದು ಕಾಲ್ ಬರುತ್ತೆ ನನಗೆ, ಒನ್ ಟೈಮ್ ಕಾಲ್ ಬರುತ್ತೆ. ಅದು ಸುಮಾರು 16 ವರ್ಷಗಳ ಹಿಂದೆ ಮಾತಾಡುವಂಥ ಒಬ್ಬ ವ್ಯಕ್ತಿ ಅವಾಗ ನನಗೆ ಕಾಲ್ ಮಾಡ್ತಾರೆ. ಓಕೆ, ನಾವು ನಿನ್ನ ಸೀಮಂತ ನಾವು ಮಾಡೋಕ್ಕೆ ಬರ್ತೀವಿ ಅಂತ. ಅದು ಯಾರೂ ಅಲ್ಲ, ನಮ್ಮ ದೊಡ್ಡ ಸೋದರ ಮಾವ ಇರ್ತಾರಲ್ಲ ಅವರು, ಅವ್ರ ಹೆಂಡತಿ, ಅವ್ರ ಮಕ್ಕಳು. ಎಂಥ ಅದೃಷ್ಟ! 16 ವರ್ಷದಿಂದ ಮಾತಾಡದೇ ಇದ್ದಂಥ ವ್ಯಕ್ತಿ ಸಡನ್ನಾಗಿ ಫೋನ್ ಮಾಡಿ ನೀನು ಸೀಮಂತಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಿದಾಗ ಆಗಾಗಿರೋಂಥ ಖುಷಿ ಎಲ್ಲ ಅನ್ಲಿಮಿಟೆಡ್. ನನಗೆ ಹೇಳೋಕ್ಕೂ ಕೂಡ ಆಗಿರಲಿಲ್ಲ ಆ ಟೈಮಲ್ಲಿ. ಅಷ್ಟು ಖುಷಿ ಆಗೋಯ್ತು. ಓಕೆ, ನನಗೂ ಸೀಮಂತ ಮಾಡ್ತಾರಲ್ಲ ಅಂತ ಫಸ್ಟ್ ಖುಷಿ ತಂದು ಕೊಟ್ಟಿದ್ದೆ ನನಗೆ ಅದು. ಈಗ ಅವ್ರ ಮನೆಯವರು ಬರಲ್ಲ ಬಿಡು ಇನ್ನೇನು ಅಂದ್ಕೊಂಡಿದ್ವಿ. ಸೊ ಅವ್ರು ಬರ್ತಾರೆ ಅನ್ನೋ ಖುಷಿ ನನಗಿನ್ನೂ ಜಾಸ್ತಿ ಆಯಿತು. ಅವರೇ ಬಂದು ಅವ್ರು ಏನು ಶಾಸ್ತ್ರ ಇರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನನಗೆ ನಮ್ಮ ಹಸ್ಬೆಂಡ್ಗೆ ಬಟ್ಟೆ ಇಸ್ಕೊಟ್ಟು ಶಾಸ್ತ್ರ ಪ್ರಕಾರ ಸೀಮಂತ ಮಾಡಿ ಫೋಟೋಶೂಟ್ ಮಾಡಿ ಸೇಮ್ ನಾನು ಏನು ಅಂದ್ಕೊಂಡಿದ್ದು ಅದೇ ಆಗೋಯ್ತು. ಸೊ ಮಮ್ಮಿ ಪಪ್ಪ ಕೂಡ ನಂಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಆ ಟೈಮಲ್ಲಿ. ಎಲ್ಲರೂ ಓಡಾಡ್ಕೊಂಡು ಕೆಲಸ ಮಾಡಿದ್ರು ಪಾಪ. ಸೊ ಅಲ್ಲಿಗೆ ನನ್ನದೊಂದು ಆಸೆ ತೀರ್ತು. ಅದಾದಮೇಲೆ ನಾನು ವಾಪಸ್ ಬೆಂಗಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದಾದಮೇಲೆ ಡೆಲಿವರಿ ಟೈಮ್ ಬಂದೆ, ಸ್ವಲ್ಪ ದಿನ ಇಲ್ಲೇ ಇದ್ದೆ. ಅದಾದಮೇಲೆ ಡೆಲಿವರಿ ಟೈಮಲ್ಲಿ ನನಗೆ ತುಂಬ ಕನ್ಫ್ಯೂಷನ್ ಇತ್ತು. ಕನ್ಫ್ಯೂಷನ್ ಏನಂತಂದರೆ, ಸೊ ಡೆಲಿವರಿ ಆದಮೇಲೆ ಮಮ್ಮಿ ಪಪ್ಪಂಗೆ ಹೆವಿ ಆಗುತ್ತೇನೋ ನೋಡ್ಕೊಳ್ಳೋಕ್ಕೆ, ಸೊ ಏನು ಮಾಡೋದು ಅನ್ನೋಂಥ ಕನ್ಫ್ಯೂಷನ್ ನನಗೆ ಜಾಸ್ತಿ ಕಾಡ್ತಿತ್ತು. ಒಂದು ಟೈಮ್ ಅಂದರೆ ಫುಲ್ ಡಿಪ್ರೆಷನ್ ಥರ ಅನ್ನಿಸ್ತಿತ್ತು ನನಗೆ, ಏನು ಮಾಡೋದು ಡೆಲಿವರಿಲಿ ಏನು ಮಾಡೋದು ಅಂತ. ಸೊ ಅದಾದಮೇಲೆ ಓಕೆ ಫ್ಲೋಲ್ಲಿ ಹೋಗೋಣ, ಬಂದಿದ್ದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ನನಗೆ ಸ್ಕ್ಯಾನಿಂಗ್ ಪ್ರಕಾರ ನನಗೆ ಡೆಲಿವರಿ ಡೇಟ್ ಕೊಟ್ಟಿದ್ದು August 28. ಸೊ ನನಗೆ ಡೆಲಿವರಿ ಆಗಿದ್ದು August 26, ಅಂದರೆ 2 ಡೇಸ್ ಬಿಫೋರ್. ನನ್ನ ಮಗ ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ. ಎಂಥ ಲಕ್, ಕೃಷ್ಣವೇ ಹುಟ್ಟಿ ಬಂದಿದ್ದಾನೇನೋ ನನ್ನ ಹತ್ರ ಅನ್ನೋಷ್ಟು ಖುಷಿ ಸ್ಟಿಲ್ ನನಗೆ ಹಂಗೆ ಇರೋದು. ಆ ಅನುಭವ ನನಗೆ ಕೊಟ್ಟಿದ್ದ ನಾವು. ಆಮೇಲೆ ಡೆಲಿವರಿ ಆದಮೇಲೆ ಊರಿಗೆ ಹೋದ್ವಿ. ಊರಲ್ಲೇ ನಂದೆಲ್ಲ ಬಾಣಂತನ ನಡೆದಿದ್ದು. ನಾನು ಡೆಲಿವರಿ ಆದಮೇಲೆ ನನ್ನ ಮಗು ಮುಖ ನೋಡಿ ನಗಬೇಕಾ ಅಥವಾ ನನಗೆ ತೋರಿಸೋವಂಥ ಪ್ರೀತಿ ನೋಡಿ ಅಳಬೇಕಾ ಅನ್ನೋದು ನನ್ನ ಕನ್ಫ್ಯೂಷನು. ಈ ಕಡೆ ನಕ್ಕಿದ್ದೀನಿ, ಈ ಕಡೆ ಹತ್ತಿದ್ದೀನಿ. ಆಗ ಅಂತ ಮೂಡ್ ಸ್ವಿಂಗ್ಸ್ ಇರುತ್ತಲ್ಲ, ಹಾರ್ಮೋನ್ ಚೇಂಜಸ್ಸಿಂದ ಮೂಡ್ ಸ್ವಿಂಗ್ಸು, ಅಂದರೆ ಇದ್ದಕ್ಕಿದ್ದಂಗೆ ಬರೋಂಥ ಖುಷಿಗಳು ಹೇಳ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ನನಗಂತೂ ಆ ಟೈಮಲ್ಲಿ. ನಾನು ಇಷ್ಟು ದಿನ ನೋಡ್ದಿರೋಂಥ ಮಮ್ಮಿ ಪಪ್ಪ ಅವ್ರನ್ನ ಡೆಲಿವರಿ ನಂತರ ನೋಡಿದೆ. ಅಷ್ಟು ಪ್ರೀತಿ, ಅಷ್ಟು ಕಾಳಜಿ
ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ ಅವ್ರು ತೋರಿಸಿದ್ದು. ಎಷ್ಟು ಅಂದರೆ ನಾನು 5 ತಿಂಗಳವರೆಗೂ ಅಲ್ಲೇ ಊರಲ್ಲೇ ಇದ್ದು ಬಾಣಂತನ ಮುಗಿಸ್ಕೊಂಡಿದ್ದೀನಿ. 5 ತಿಂಗಳವರೆಗೂ ನನಗೆ ನಮ್ಮ ಅತ್ತೆ ಮಾವನೇ ನನಗೆ ಕಂಪ್ಲೀಟಾಗಿ ಮಾಡಿಕೊಟ್ಟಿರೋದು ಬಾಣಂತನನ. ನಾನು ಆ ಟೈಮಲ್ಲಿ ಊರಲ್ಲಿದ್ದಾಗ ಬೆಳಿಗ್ಗೆ ಮತ್ತು ರಾತ್ರಿ ಮಮ್ಮಿ ನನಗೆ ಬಿಸಿ ಬಿಸಿ ಅಡುಗೆ ಮಾಡಿಕೊಡೋರು, ಜೊತೆಗೆ ಅದಕ್ಕೆ ಕೊಬ್ಬರಿ ಅದೇನೇನೋ ಇರುತ್ತೆ ಸಮಥಿಂಗ್ ಅದೆಲ್ಲ ಕೊಡೋರು. ಬೆಳಿಗ್ಗೆ ರಾತ್ರಿ ಕೊಡೋರು. ಮಧ್ಯಾಹ್ನ ಊಟನ ನಂಗೆ ನಮ್ಮ ಪಪ್ಪ ಮಾಡಿಕೊಟ್ಟಿದ್ದಾರೆ. ನಂಬಲ್ಲ, ಬಟ್ ಸ್ಟಿಲ್ ಅದೇ ನಿಜ. ನಂಗೆ ಮಾವ ಮಾಡಿಕೊಟ್ಟಿದ್ದಾರೆ ಅಡುಗೆನ ಮಧ್ಯಾಹ್ನ ಟೈಮು. ಅವ್ರ ಹೆಂಡತಿಗಾದ್ರೆ ಅವ್ರು ಮಾಡಿಕೊಟ್ಟಿದ್ರು ಎಲ್ಲ ಗೊತ್ತಿಲ್ಲ, ಅವ್ರ ಮಕ್ಳಿಗಾದ್ರೂ ಮಾಡಿಕೊಟ್ಟಿದ್ರು ಎಲ್ಲ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಮಧ್ಯಾಹ್ನ ಊಟ ಅವರೇ ಮಾಡಿಕೊಟ್ಟಿದ್ರು. ಅವರು ಔಟ್ಸೈಡ್ ಕೆಲ್ಸಕ್ಕೆ ಹೋಗ್ತಿದ್ರು, ಬಟ್ ನನಗೋಸ್ಕರ ಅಲ್ಲ, ಮಧ್ಯಾಹ್ನ ಬೇಗ ಬಂದು ನನಗೆ ಅಡುಗೆ ಮಾಡಿಕೊಟ್ಟಿದ್ರು. ಇನ್ನು ನಮ್ಮ ನಾದಿನಿ ಅಂತೂ 1 ತಿಂಗಳು ಫುಲ್ಲು ಸ್ಕೂಲ್ ರಜೆನೇ. ಅವಳು ಫುಲ್ ರಜೆ ಹಾಕ್ಕೊಂಡ್ಬಿಟ್ಟಿದ್ಲು 1 ತಿಂಗಳು. ಅದೇನಂದ್ರೆ ಇವಾಗ ಪಾಪುದು ಎಲ್ಲ ಸುಸು ಕಕ್ಕ ಬಟ್ಟೆ, ಆಮೇಲೆ ನಂದೆಲ್ಲ ಬ್ಲೀಡಿಂಗ್ ಆಗ್ತಿರುತ್ತೆ, ಸೊ ಆ ಬಟ್ಟೆ ಅವಳು ಎಷ್ಟು ಕೇರ್ ತೊಗೊಂಡು ಮಾಡ್ತಿದ್ಲು ಗೊತ್ತಾ. ನನಗೆ ನಂಬಾಗಲ್ಲ ಈ ಥರ ನಾದಿನೂ ಇರ್ತಾರ ಅಂತ. ಚಿಕ್ಕವಳೆ, ಬಟ್ ಆದರೂ ಈ ಥರ ಮಾಡಬೇಕಲ್ಲ ಇದೆಲ್ಲ ಕೆಲಸ. ನಾನು 1 ತಿಂಗಳು ಸ್ಕೂಲ್ ರಜೆ ಹಾಕ್ಕೊಂಡು ಇದೆಲ್ಲ ಕಂಪ್ಲೀಟಾಗಿ ನಾನು ಮಾಡಿಕೊಡೋಳು. ಸಾಯಂಕಾಲ ಹಸಿವಾದರೂ ಅವಳೇ ನನಗೆ ಅಡುಗೆ ಮಾಡಿಕೊಡೋಳು. ಅವಳಿಗೆ ಗ್ಯಾಸ್ ಹಚ್ಚೋಕ್ಕೆ ಬರಲ್ಲ, ಬಟ್ ಆದರೂ ಸ್ಟಿಲ್ ಕೇಳ್ಕೊಂಡು ಮಾಡಿ ಕೊಟ್ಟಿರೋಳು. ಆಮೇಲೆ ನನ್ನ ಮನೇಲಿ ಕೆಳಗಡೆ ನೆಲದ ಮೇಲೆ ಓಡಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಎತ್ಕೊಂಡೇನು ಓಡಾಡ್ತಿರ್ಲಿಲ್ಲ. ಚಪ್ಪಲಿ ಕೊಟ್ಟಿದ್ರು ಮನೇಲಿ, ಹೊಸ ಅವರೇ ಇಸ್ಕೊಟ್ಟಿದ್ರು ಪಪ್ಪ. ಹೊಸ ಚಪ್ಪಲಿ ಕೊಟ್ಟಿದ್ರು, ಮನೇಲೇ ಹಾಕೊಂಡು ಓಡಾಡ್ತಿದ್ದೆ ಒಳಗಡೆನೇ ಚಪ್ಪಲಿನ. ಆಮೇಲೆ ನಾನು ಕೆಳಗೆ ಕೂರ್ಬೇಕಾದ್ರೆ ಕೆಳಗೆ ಕೂರಬೇಕಂದ್ರೆ ದಪ್ಪ ಬೆಡ್ಶೀಟ್ ಹಾಸಿ ನನಗೆ ಊಟಕ್ಕೆ ಕೂರಿಸೋರು, ಇಲ್ಲಾಂದ್ರೆ ಬೆಡ್ ಮೇಲೆ ಕೂರಿಸೋರು ಊಟಕ್ಕೆ. ಇದೆಲ್ಲ ಕಾಳಜಿ ನನಗೆ ನೋಡ್ತಿದ್ರಲ್ಲ. ನಾನು ಒಬ್ಬೊಬ್ಳು ಎಷ್ಟು ಹೊತ್ತುಬಿಟ್ಟಿದ್ದೀನೋ, ಯಾರ ಹತ್ರ ಹೇಳ್ಕೊಂಡಿಲ್ಲ ನಾನು ಈ ವಿಷಯನ. ಅಷ್ಟು ಹೊತ್ತುಬಿಟ್ಟಿದ್ದೀನಿ ನಾನಂತೂ. ಯಾರಿಗೆ ಸಿಕ್ಕುತ್ತೆ ಇಷ್ಟೊಂದು ಅದೃಷ್ಟ? ಅದೇನೋ ಹೇಳ್ತಾರಲ್ಲ, ಒಂದು ಕಳ್ಕೊಂಡ್ರೆ ಇನ್ನೊಂದು ಸಿಗುತ್ತೆ ಅಂತ. ಅಲ್ಲ, ನನಗೆ ಒಂದು ಕಳ್ಕೊಂಡ್ರೆ ಅದ್ರ 10ರಷ್ಟು ನನಗೆ ಸಿಕ್ಕಿದೆ. ನಾನು ತುಂಬ ಲಕ್ಕಿ. ನನಗೆ ಈ ಥರ ಮಮ್ಮಿ ಪಪ್ಪ ನನ್ನ ಲೈಫಲ್ಲಿ ಸಿಕ್ಕೋದಕ್ಕೆ. ಅವ್ರ ಮಕ್ಕಳು ಲಕ್ಕಿ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ನಾನು ಮಾತ್ರ ತುಂಬ ಲಕ್ಕಿ. ಯಾವ ಅತ್ತೆ ಅವ ಮಾಡ್ತಾರೆ ಹೇಳಿ 5 ತಿಂಗಳವರೆಗೂ ಇರಿಸ್ಕೊಂಡು. ಓಕೆ, ಅದೊಂದು ಅದೃಷ್ಟ ಚೇಂಜ್ ಆಯಿತು. ಚೇಂಜ್ ಅಲ್ಲ, ಅದೃಷ್ಟ ಸಿಕ್ತು. ಪ್ರೀತಿ, ಬಾಂಡಿಂಗು ಪ್ರತಿಯೊಂದು ಸಿಕ್ತು. ಅದಾದಮೇಲೆ ನಮ್ಮ ಪಾಪಗೆ ಕಿವಿ ಚುಚ್ಚಿಸ್ಕೊಂಬರಕ್ಕಂತ ಹೋದ್ವಿ. ಅವನಿಗೆ 4 ತಿಂಗಳಿತ್ತು ಆವಾಗ. ಕಿವಿ ಚುಚ್ಚಿಸ್ಕೊಂಬರಕ್ಕೆ ಹೋದಾಗ ನಮ್ಮ ಮನೆಯವರು ಸ್ವಲ್ಪ ಅಮೌಂಟ್ ಹಾಕಿದ್ರು. ಗೋಲ್ಡ್ ಕಿವಿದು ಓಲೆ ತೊಗೋಬೇಕು ಗೋಲ್ಡ್ದು ಅಂತ ಸ್ವಲ್ಪ ಅಮೌಂಟ್ ಹಾಕಿದ್ರು. ಸೊ ಆಯಿತು, ನಾವು ಶಾಪಿಗೆ ಹೋದ್ವಿ. ಮಮ್ಮಿ ಪಪ್ಪನೂ ನನ್ನ ಜೊತೆಗೆ ಬಂದಿದ್ರು, ನಾನು ಪಾಪು ಜೊತೆಗೆ 4 ಜನನೂ ಹೋಗಿದ್ವಿ. ಗೋಲ್ಡ್ ತೊಗೊತಿರ್ಬೇಕಾದ್ರೆ ಸೆಲೆಕ್ಟ್ ಮಾಡು ನಿನ್ಗೆ ಇಷ್ಟ ಬಂದಿದ್ದು ಅಂತ ಪಪ್ಪ ಹೇಳಿದ್ರು. ಡಿಸೈನ್ ಸೆಲೆಕ್ಟ್ ಮಾಡ್ಕೊ ನಿಂಗೆ ಇಷ್ಟ ಬಂದಿದ್ದು ಅಂತ. ಸೊ ಆ ಟೈಮಲ್ಲಿ ನಾನು ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದೆ. ಯುನಿಕ್ ಆಗಿತ್ತು ಅದು ಡಿಸೈನು, ಮತ್ತು ಸ್ವಲ್ಪ ಕಾಸ್ಟ್ಲಿ ಇತ್ತು. ಆ ಡಿಸೈನ್ ನನಗೆ ಭಾರಿ ಇಷ್ಟ ಆಗಿತ್ತು. ಅದು ಬಿಟ್ಟರೆ ಬೇರೆದು ಯಾವುದೂ ಇಷ್ಟ ಆಗಿರಲಿಲ್ಲ. ಅವಾಗೇನಾಯಿತು, ನಮ್ಮ ಹಸ್ಬೆಂಡ್ ಕಳಿಸಿರೋಂಥ ದುಡ್ಡಿಗೆ ನಾನು ಸೆಲೆಕ್ಟ್ ಮಾಡಿರೋಂಥ ಡಿಸೈನ್ಗೆ ಅಮೌಂಟು ಸ್ವಲ್ಪ ಕಮ್ಮಿ ಬಂತು, ಕಂಪ್ಲೀಟ್ ಆಗಲಿಲ್ಲ ಅಮೌಂಟು. ಸೊ ಆವಾಗ ಪಪ್ಪ ನಾನು ಸೆಲೆಕ್ಟ್ ಮಾಡಿರೋ ಡಿಸೈನ್ನೇ ಕೊಡಿಸ್ಬೇಕಂತ ಹೇಳಿ ನಮ್ಮ ನಾದಿನಿದು ಮನೇಲಿದ್ದಂಥ ಗೋಲ್ಡ್ನ ಮಾರಿ ಕೊಡಿಸ್ಬಿಟ್ರು. ಅಂದರೆ ಅವಳದು ಗೋಲ್ಡ್ ಇತ್ತು ಚಿಕ್ಕದಾಗಿ ಸ್ವಲ್ಪ, ಅದನ್ನು ಮಾರಿ ಅದ್ರ ಮೇಲೆ ಇನ್ನೂ ಸ್ವಲ್ಪ ಅಮೌಂಟ್ ಆಯಿತು. ಅದನ್ನು ಹಾಕಿ ನಾನು ಇಷ್ಟಪಟ್ಟಿದ್ದೀನಲ್ಲ ಅನ್ನೋ ಕಾರಣಕ್ಕೆ ಆ ಗೋಲ್ಡ್ ಕೊಡಿಸಿದ್ರು. ಯಾರು ಮಾಡ್ತಾರೆ ಇದನ್ನು ಅಲ್ಲ. ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಏನಂತಂದರೆ, ಆ ಟೈಮಲ್ಲಿ ಮಮ್ಮಿಗೆ ಬೋನಸ್ ಸಿಕ್ಕಿತ್ತು. ಯಾವುದಿದು ದಸರಾ ದೀಪಾವಳಿಗೆ ಬೋನಸ್ ಕೊಡ್ತಾರಲ್ಲ, ಕೆಲ್ಸಕ್ಕೆ ಹೋಗ್ತಾರಲ್ಲ, ಆ ಬೋನಸ್ಸಲ್ಲಿ ಮಮ್ಮಿ ಬೋನಸ್ಸಿಗೆ ನಾವೊಂದು ಬೋನಸ್ ದುಡ್ಡಲ್ಲಿ ನೆನಪಿರಲಿ ಅಂತ ಪಾಪಿಗೆ ಬೆಳ್ಳಿ ಕಡಗ ಕೊಟ್ಟರು, ಗಿಫ್ಟ್ ಕೊಟ್ಟರು. ಅವ್ರದ್ದೇ ದುಡ್ಡು, ಯಾವ 1 ರೂಪಾಯಿನೂ ನಮ್ಮದಿಲ್ಲ, ಅದು ಅವ್ರ ಮೆಮೊರಿ ಅಂತೆ. ಸೊ ಅದು ಕೊಟ್ಟರು. ಅದಾದಮೇಲೆ 4 ತಿಂಗಳು ಮುಗೀತು. 5 ತಿಂಗಳದು ತೊಟ್ಲು ಕಾರ್ಯಕ್ರಮ. ಹೆಸರು ನಾವು ಮುಂಚೆನೇ ಚಾಯ್ಸ್ ಮಾಡಿದ್ವಿ. ವಿಡಿಯೋದಲ್ಲೇ ನಾನು ಆಲ್ರೆಡಿ ಹೇಳಿದ್ದೀನಿ ಏನು ಹೆಸರು, ಯಾಕೆ ಹೆಂಗೆ ಸೆಲೆಕ್ಟ್ ಆಯಿತು ಅಂತ. ಸೊ ಅದಾದಮೇಲೆ ಏನಾಯಿತು, ತೊಟ್ಲು ಕಾರ್ಯಕ್ರಮದಲ್ಲಿ ಅವಾಗೊಂದು ಗೊಂದಲ ಶುರುವಾಯಿತು. ತೊಟ್ಲ ತಂದು ಕೊಡಬೇಕಲ್ಲ, ಸೋದರ ಮಾವನರಿ ಅಂತ ನನಗೆ ಯಾರೂ ಇಲ್ಲ, ನನಗಲ್ಲ ಪಾಪುಗೆ ಯಾರೂ ಇಲ್ಲ, ನನಗೆ ಅಣ್ಣ ತಮ್ಮಂದ್ರು ಅಂತ ಯಾರೂ ಇಲ್ಲ. ಸೋದರ ಮಾವ ತೊಟ್ಲ ತಂದು ಕೊಡಬೇಕು ಅನ್ನೋದು ವಾಡಿಕೆ ಸಂಪ್ರದಾಯ. ಸೊ ಅವಾಗೇನು ಮಾಡೋದು?
ನನಗೆ ಅವಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಸೊ ಮನೇಲೆಲ್ಲ ಹೇಳಿದ್ರು ಎಂತ ಕಷ್ಟೊಂದೆಲ್ಲ ಟೆನ್ಷನ್ ತೊಗೊಂತೆ, ನಮ್ಮ ಮನೇಲಿ ಹಳೆ ತೋಟಲು ದೊಡ್ಡದಾಗಿ ಇನ್ನೂ ಕಬ್ಬಣದ್ದು ಚೆನ್ನಾಗೈತಿ, ಪೇಂಟ್ ಹೊಡೆದು ಅದನ್ನೇ ಡಿಸೈನ್ ಮಾಡಿ ಹಾಕೊಟ್ರೆ ಬಿಡು ಅಂತ ಪಪ್ಪ ಧೈರ್ಯ ಕೊಟ್ಟರು. ಓಕೆ ಅನ್ನೋ ಮೈಂಡ್ ಸೆಟ್ ನನಗೆ ಹಂಗೆ ಆಯಿತು, ಆಯಿತು ಬಿಡು ಹೋಗ್ಲಿ ಅಂತ. ಅಂದರೆ ಇವ್ರು ನಮ್ಮ ಮನೆಯವರು, ನಮ್ಮ ನಾದಿನಿ ಮೈದ್ನ ಅವರೆಲ್ಲರೂ ಹಾಕಿದಂಥ ತೊಟ್ಲದು ಹಾಗೆ ಜೋಪಾನವಾಗಿಟ್ಟಿದ್ದಾರೆ ಅವರು. ಒಂದು ಸಣ್ಣ ಚಿಕ್ಕ ಚೇರ್ ಐತೆ ಮನೇಲಿ, ಅದನ್ನೂ ಹಾಗೆ ಜೋಪಾನವಾಗಿಟ್ಟಿದ್ದಾರೆ. ಒಂದು 30 ವರ್ಷದಿಂದ ಹಾಗೆ ಐತೆ ಅದು ಚೇರು, ಅಷ್ಟು ವರ್ಷದ ವಸ್ತುಗಳನ್ನ ಜೋಪಾನವಾಗಿಟ್ಟಿದ್ದಾರೆ ಅವರು. ಸೊ ಅದೇ ತೊಟ್ಲಿಗೆ ಡಿಸೈನ್ ಮಾಡಿಬಿಡೋಣ, ಪೇಂಟ್ ಹೊಡೆಯೋಣ, ಹಾಕೋಣ ಬಿಡು ಅಂತ. ಆಯಿತು ಹಾಕೋಣ ಅಂದ್ಕೊಂಡೆ. ಸೊ ಅವ ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಅತ್ತೆ ಆ ಟೈಮಲ್ಲಿ ಸಿಕ್ಕಿದ್ರು ನಂಗೆ ಸೀಮಂತ ಮಾಡುವಾಗ ಅಂತ. ಪುನಃ ಮತ್ತೆ ಅವರೇ ಕಾಲ್ ಮಾಡಿದ್ರು, ತೊಟ್ಲಕ್ಕೆ ಬರ್ತೀವಿ. ನಾನು ಕಾಲ್ ಮಾಡಿದೆ ತೊಟ್ಲಕ್ಕೆ ಬನ್ನಿ ಅಂತ ಹೇಳಿದೆ ನಾಮಕರಣಕ್ಕೆ. ಅವಾಗೇನಾಯಿತು, ಸರಿ ನಾಮಕರಣಕ್ಕೆ ಬರ್ತೀವಿ ಅಂತ ಒಪ್ಕೊಂಡ್ರು. ಅದಾದಮೇಲೆ ತೊಟ್ಲ ತೊಗೊಂಡು ಬರಬೇಕಲ್ಲ ಅಂತ ಅವರೇ ವಿಷಯ ತೆಗೆದ್ರು. ತೊಟ್ಲ ತೊಗೊಂಡ್ಬರ್ಬೇಕಲ್ಲ, ಐತಾ ನನ್ನ ಹತ್ರ ತೊಟ್ಲ ಅಥವಾ ನಾವು ತರಬೇಕಾ ಅಂತ. ಸೊ ಓಕೆ, ನನಗನ್ನಿಸ್ತು ಇಲ್ಲ ತೊಟ್ಲ ಇಲ್ಲ, ಮನೇಲಿ ಹಳೇದಿತ್ತು, ನೀವು ಬೇಕಿದ್ರೆ ಕೊಡಿಸ್ತೀರಾ ಅಂತ ಕೇಳಿದೆ. ಓಕೆ ಅಂತ ಒಪ್ಕೊಂಡ್ಬಿಟ್ರು ಅವರು. ಸೊ ಅದನ್ನು ಖುಷಿಯಾಗೋಯ್ತು. ಓಕೆ ಪಾಪಗೆ ತೊಟ್ಲ ತರಬೇಕಿತ್ತು, ಯಾರೂ ಇಲ್ಲ, ಅಟ್ಲೀಸ್ಟ್ ಇವರನ್ನ ತಂದು ನನ್ನ ಸೋದರತ್ತೆ ಒಂದಾದರೂ ತಂದು ಕೊಡ್ತಾರಲ್ಲ ಅನ್ನೋ ಒಂದು ಖುಷಿ ಬಂತು. ಓಕೆ, ನೆಕ್ಸ್ಟ್ ಅಲ್ಲೂ ಅದೊಂದು ಅದೃಷ್ಟ ಬಂತ. ತೊಟ್ಲು ಕಾರ್ಯಕ್ರಮ ಆಯಿತು. ಎಂಟೈರ್ ಫುಲ್ಲು ಫ್ಯಾಮ್ಲಿ, ನನ್ನ ಕಡೆ ಅವರು ಫ್ಯಾಮ್ಲಿ ಕೂಡ ಬಂದಿದ್ದರು, ಇನ್ನು ಮಮ್ಮಿ ಪಪ್ಪ ಫ್ಯಾಮ್ಲಿ, ಆಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ಸು, ನಮ್ಮ ಮೈದನ್ ಫ್ರೆಂಡ್ಸು, ನಮ್ಮ ನಾದಿನಿ ಫ್ರೆಂಡ್ಸು, ಎಂಟೈರ್ ಫುಲ್ಲು ಫ್ಯಾಮ್ಲಿ ಸೇರಿಕೊಂಡು ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೀಮಂತನೂ ಅಷ್ಟೇ, ತೊಟ್ಲು ಕಾರ್ಯಕ್ರಮನೂ ಅಷ್ಟೇ, ಫುಲ್ಲು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಆಗೋಯ್ತು. ಖುಷಿಗಂತೂ ನನಗೆ ಮಿತಿನೇ ಇರಲಿಲ್ಲ ಬಿಡಿ ಆ ಟೈಮಲ್ಲಿ. ಆ್ಯಂಡ್ ಅದಾದಮೇಲೆ ಸ್ವಲ್ಪ ದಿನ ಅಲ್ಲೇ ಇದ್ದೆ ತೊಟ್ಲು ಕಾರ್ಯಕ್ರಮ ಆದಮೇಲೆ. ನಮ್ಮ ಪಾಪು ಹೆಸರು ಇಟ್ಟಿರೋದು ಜಾನ್ವರಿ 10, 2025, ಇವಾಗ 1 ವರ್ಷ ಆಯಿತು. ನಮ್ಮ ಪಾಪು ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ. ಅವನ ಹೆಸರಿಟ್ಟಿದ್ದು ನಾವು ಇದ್ರ ದಿನ, ಏನದು ವೈಕುಂಠ ಏಕಾದಶಿ ದಿನ. ಒಳ್ಳೆ ದಿನ ಅಲ್ಲ. ತೊಟ್ಲು ಕಾರ್ಯಕ್ರಮ ಆಗಿದ್ದು ವೈಕುಂಠ ಏಕಾದಶಿ ದಿನ, ಅವ್ನು ಹುಟ್ಟಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ. ಎರಡೂ ಕೃಷ್ಣನಿಗೆ ಸಂಬಂಧಪಟ್ಟಂಥ ದಿನಗಳೇ, ಎರಡೂ ಒಳ್ಳೆ ದಿನಗಳೇ, ಅದೃಷ್ಟವಂತ ದಿನಗಳು. ಅವನೇ ಒಂದು ಅದೃಷ್ಟ. ಅದಕ್ಕೆ ನಾನು ಅವಾಗಲೇ ಹೇಳ್ದದು, ಕೃಷ್ಣನೇ ಹುಟ್ಟಿ ಬಂದಿದ್ದಾಳೆ ನಮ್ಮ ಮನೆಗೆ ಅಂತ. ಹಾಗಾಗಿ ಸೊ ಅದು ಮುಗೀತು. ಅದಾದಮೇಲೆ ನಾವು ಸ್ವಲ್ಪ ದಿನ ಅಲ್ಲಿದ್ದು ವಾಪಸ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಾದಮೇಲೆ ವಾಪಸ್ ಊರಿಂದ ಬರ್ತಿರ್ಬೇಕಾದ್ರಲ್ಲ, ಇಷ್ಟು ಅಳು ಬಂತು ಅಂತಂದ್ರಲ್ಲ, ನಮ್ಮ ಮಮ್ಮಿ ಹತ್ತಿರದ ನಾನು ನೋಡೇ ಇರಲಿಲ್ಲ. ಅವತ್ತು ನೋಡಿದೆ ನಾನು ಪಾಪ. ಮತ್ತೆ ನನಗೆ ಬಿಟ್ಟು ಬರೋ ಟೈಮಲ್ಲಿ ಫುಲ್ಲು ಮಕ್ಕ ಸಣ್ಣ ಮಾಡಿಕೊಂಡು ಕಣ್ಣಲ್ಲೆಲ್ಲ ನೀರು ಬಂದ್ಬಿಡ್ತಾರೆ ಪಾಪ. ಅಷ್ಟು ಅಟ್ಯಾಚ್ಮೆಂಟ್, ಬಾಂಡಿಂಗ್ ಇತ್ತು. ಇನ್ನೊಂದು ಬಾಂಡಿಂಗ್ ಏನಂತಂದರೆ, ಇವಾಗ ನಾವು ಬಾಣಂತಿ ಇರೋ ಟೈಮಲ್ಲಿ ಬೆಂಕಿ ಕೊಡ್ತಾರಲ್ಲ ಕಾಯಿಸ್ಕೊಳ್ಳೋಕ್ಕೆ, ಆ ಕಾಯಿಸ್ಕೊಳ್ಳೋ ಬೆಂಕಿ ನಮ್ಮ ಮೈದನ್ನ ರೆಡಿ ಮಾಡಿಕೊಡ್ತಿದ್ದ ನನಗೆ. ಫ್ರೆಂಡ್ಸ್ ಆಗಿಬಿಟ್ಟಿದ್ರು ಅವರೆಲ್ಲ. ಅಂದರೆ ಫ್ರೆಂಡ್ಸ್ ಥರ, ಇವಳು ನಾದಿನಿ ಮೈದನ್ನ ಅನ್ನೋಂಥ ಅಹಂ ಯಾರಿಗೂ ಇರಲಿಲ್ಲ ಅಲ್ಲಿ. ಅಷ್ಟು ನೀಟಾಗಿ ಕೇರ್ ಮಾಡಿದ್ರು ನಾನು. ಆಮೇಲೆ ಏನಾದರೂ ಇನ್ ಕೇಸ್ ಪಾಪು ಅಳ್ತಾ ಇದ್ರಲ್ಲ, ನೈಟು ಮಮ್ಮಿನೇ ಎತ್ಕೊಂಡು ಕೂತ್ಕೊಂಡ್ಬಿಡೋರು, ನೀನು ಮಲ್ಕೋ ನಾನು ಎತ್ಕೊತೀನಿ ಅಂತ. ಮಿಡ್-ನೈಟ್ 3-4 ಗಂಟೆ ತನಕನೂ ಕೆಲವೊಂದು ಸತಿ ಪಾಪು ಮಲ್ಕೊಂತಾನೆ ಇರಲಿಲ್ಲ. ಆ ಟೈಮಲ್ಲಿ ಮಮ್ಮಿನೇ ಇದ್ದು ಅವನಿಗೆ ಮಲಗಿಸಿ ತೂಗಿ ಮಲಗಿಸಿ ಎಲ್ಲ ಅವನಿಗೆ ಕೇರ್ ಅವರೇ ಮಾಡ್ಕೊತಿದ್ರು. ನಾನು ಎಬ್ಬಿಸ್ತಾನೆ ಇರಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಹೋಗ್ತಿದ್ರು, ಮತ್ತು ಮನೇಲಿ ಕೆಲಸ, ಮತ್ತು ಪಾಪು ಕೆಲಸ, ನಂದು ಹೆವಿ ಅಂದರೆ ಹೆವಿ ಕೆಲಸ ಅವ್ರುಗಳಿಗೆ ಸ್ಟಾರ್ಟ್ ಆಗಿತ್ತು. ಓಕೆ, ಅದಾದಮೇಲೆ ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬಂದಾದ್ಮೇಲೆಲ್ಲ 1 ತಿಂಗಳು ಕೂಡ ಕಂಪ್ಲೀಟ್ ಮಾಡಲಿಲ್ಲ ಮಮ್ಮಿ ಪಪ್ಪ. ಸಡನ್ನಾಗಿ ವಾಪಸ್ ಬ್ಯಾಂಗ್ಳೂರಿಗೆ ಬಂದರು. ಪಾಪು ನೋಡ್ಬೇಕು ನಾನು ಅಂತ. ಓಕೆ, ಅದಾದ್ಮೇಲೆ ಬ್ಯಾಂಗ್ಳೂರಿಗೆ ಬಂದರು. ಆಮೇಲೆ ಅಲ್ಲಿಂದ ಸ್ಟಾರ್ಟ್ ಆಯಿತು ಹೋಗಿ ಬಂದು. ಅಂದರೆ ಜಾಸ್ತಿ ಅವರು ಬೆಂಗಳೂರಿಗೆ ಯಾವತ್ತೂ ಬಂದಿರಲಿಲ್ಲ. ನಾನು ಬರ್ಡೇ ದಿನ ಬಂದಿದ್ರು ಅಷ್ಟೇ, ಅದಾದಮೇಲೆ ಬಂದಿರಲಿಲ್ಲ ಬ್ಯಾಂಗ್ಳೂರಿಗೆ. ಆಮೇಲೆ ಮತ್ತೆ ಪುನಃ ಬ್ಯಾಂಗ್ಳೂರಿಗೆ ಹೋಗಿ ಬಂದು ಸ್ಟಾರ್ಟ್ ಆಯ್ತು. ಅಲ್ಲಿಂದ ಬಾಂಡಿಂಗ್ ಕಂಟಿನ್ಯೂ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಹೆಂಗಾಗಿದೆ ಅಂದರೆ ನನ್ನ ಬಾಂಡಿಂಗು, ಡೈಲಿ 1 ಟೈಮ್ ಆದರೂ ವಿಡಿಯೋ ಕಾಲ್ ಮಾಡಿಲ್ಲ ಅಂದರೆ ಆ ಕಡೆಯಿಂದ ಬೈಗಳ ಶುರು, ಯಾಕೆ ಮಾಡಿಲ್ಲ ಅಂತ. ಸೊ ಅಷ್ಟು ಮಟ್ಟಿಗೆ ನಮ್ಮ ಬಾಂಡಿಂಗ್ ಚೆನ್ನಾಗಾಗೈತೆ. ಪದೇ ಈ ಮಾತು ಹೇಳ್ತಾನೆ ಇರ್ತೀನಿ, ನಾನು ಲಕ್ಕಿ ಈ ಥರ ಮಮ್ಮಿ ಪಪ್ಪ ನನ್ನ ಲೈಫಲ್ಲಿ ಸಿಕ್ಕಿದ್ದು. ಆ್ಯಂಡ್ ನಮ್ಮ ಪಾಪುದು ಬರ್ಡೇ, ಮೊದಲನೇ ವರ್ಷದ ಬರ್ಡೇ. ನಾವು ಮೊದಲನೇ ವರ್ಷದ ಬರ್ಡೇ ಫೋಟೋಶೂಟ್ ಮಾಡಿಸ್ಬೇಕಾಗಿತ್ತು. ಫೋಟೋಶೂಟ್ ಮಾಡಿಸೋದಕ್ಕೆ
ನಾವು ಬರ್ಡೇ ಹಿಂದಿನ ದಿನ ಫೋಟೋಶೂಟ್ ಮಾಡಿಸಿದ್ದು. ಆಗಸ್ಟ್ 26 ಬರ್ಡೇ, 25th ನಾವು ಫೋಟೋಶೂಟ್ ಮಾಡಿಸಿದ್ದು. ಆಗಸ್ಟ್ 25th ಏನು ವಿಶೇಷ ಗೊತ್ತಾ? ಗೌರಿ ಗಣೇಶ ಹಬ್ಬ ಅವತ್ತಿನ ದಿನ. ಫೋಟೋಶೂಟ್ ಮಾಡಿಸಿದ್ದು ಗೌರಿ ಹಬ್ಬದ ದಿನ, ಬರ್ಡೇ ಆಗಿದ್ದು ಗೌರಿ ಗಣೇಶ ಹಬ್ಬದ ದಿನ. ಅವತ್ತೂ ಒಳ್ಳೆಯ ದಿನವೇ. ಎಷ್ಟು ಒಳ್ಳೊಳ್ಳೆ ದಿನಗಳು ನನ್ನ ಲೈಫಲ್ಲಿ ಕೂಡಿ ಬರ್ತಾ ಇದ್ದಾವೆ ಅಂದರೆ ಅದೆಲ್ಲ ಸಾಧ್ಯ ಆಗಿದೆ ನನ್ನ ಮಗನಿಂದ. ಅವನು ಅಂದರೆ ಒಂದು ಫುಲ್ ರೆಸ್ಪೆಕ್ಟ್ ನಮ್ಮ ಫ್ಯಾಮ್ಲಿಲಿ. ನನಗಂತೂ ಜಾಸ್ತಿ ರೆಸ್ಪೆಕ್ಟ್ ಅವನ ಬಗ್ಗೆ. ನಿನ್ನ ನಮ್ಮ ಹಸ್ಬೆಂಡ್ ಅಂತೂ ಕೈಲೇ ಹಿಡ್ಕೊಂಡಿರ್ತಾರೆ ಅವನ್ನ. ಏನೋ ಮಮ್ಮಿ ಪಪ್ಪ ಅಂತ ಕೇಳ್ಬೇಕಾ? ಒಬ್ಬನೇ ಮೊಮ್ಮಗ, ಅದು ತುಂಬ ವರ್ಷ ಆದಮೇಲೆ ಹುಟ್ಟಿದಂಥ ಒಂದು ಚಿಕ್ಕ ಮಗು ಅಂದರೆ ನಮ್ಮ ಮನೇಲಿ ಅವನೇ. ಸೊ ಫೋಟೋಶೂಟ್ ಆಗಿದ್ದು ಗೌರಿ ಹಬ್ಬದ ದಿನ, ಬರ್ಡೇ ಆಗಿದ್ದು ಗಣೇಶ ಹಬ್ಬದ ದಿನ. ಅದಾದಮೇಲೆ ಇವಾಗ ಅವನಿಗೆ 1 ವರ್ಷ 5 ತಿಂಗಳು ಕಂಪ್ಲೀಟ್ ಆಯಿತು, January 26ಗೆ. ಆಮೇಲೆ ನನ್ನ ಇನ್ನೊಂದು ಅದೃಷ್ಟ ಏನಂತಂದರೆ 13 ವರ್ಷಗಳಿಂದ ಸಾಲ್ವ್ ಆಗದೇ ಇರೋಂಥ ನನ್ನ ಆಸ್ತಿ ಪ್ರಾಬ್ಲಮ್, ನನಗೆ ಸಿಗಬೇಕಾದಂಥ ಆಸ್ತಿ ಇತ್ತು, ನನ್ನ ತಂದೆಯವರಿಂದ ನನಗೆ ಸಿಗಬೇಕಾಗಿರೋಂಥ ಆಸ್ತಿ ಇತ್ತು. 13 ವರ್ಷಗಳಿಂದ ಪೆಂಡಿಂಗ್ ಬಿದ್ದಂಥ ಆ ಒಂದು ಜಗಳ, ಆ ಒಂದು ಕೇಸು ನನ್ನ ಮಗ ಹುಟ್ಟಿದ ಮೇಲೆ ಕ್ಲಿಯರ್ ಆಗೋ ಹಂತಕ್ಕೆ ಬಂದೈತೆ ಅಲ್ವಾ? ಎಷ್ಟು ಲಕ್ಕಿ ಅಂತ. 13 ವರ್ಷಗಳಿಂದನೂ ಕ್ಲಿಯರ್ ಆಗಿರಲಿಲ್ಲ. ಬರೀ ಜಗಳ, ಬರೀ ಪ್ರಾಬ್ಲಮ್ಮು, ತೊಂದರೆ, ಬರೀ ಇದೇ ನಡೀತಾ ಇತ್ತು. ಒಟ್ಟಿನಲ್ಲಿ ಅವ್ರು ಒಪ್ಕೊತಾನೆ ಇರಲಿಲ್ಲ ಕೊಡೋದಕ್ಕೆ. ಸೊ ಈಗ ರೀಸೆಂಟ್ಲಿ ಏನಾಯಿತು, ಅವರು ಕೊಡೋದಕ್ಕೂ ಒಪ್ಕೊಂಡ್ರು, ಆಮೇಲೆ ಹೊಲ ಡಿವೈಡ್ ಮಾಡೋದಕ್ಕೂ ಒಪ್ಕೊಂಡ್ರು. ಇನ್ನು ಒಂದು ಹೆಜ್ಜೆ ಬಾಕಿ ಐತೆ ನನ್ನ ಹೆಸ್ರಿಗೆ ಬರೋದು. ಮೇಲೆ ಕೋರ್ಟಿಂದ ನನ್ನ ಹೆಸ್ರಿಗೆ ಬಂತು ಅಂದರೆ ಅದು ಒಂದು ಹೆಜ್ಜೆ ಉಳ್ಕೊಂಡಿರೋದಷ್ಟೇ. ಅದೊಂದಾದರೆ ಕಂಪ್ಲೀಟ್ ನನ್ನ ಆಸೆ. ಆಮೇಲೆ ಇನ್ನೊಂದು ಇದೊಂದು ಸೇಮ್ ವಿಡಿಯೋ ಮಾಡೋದು, ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ಎಷ್ಟು ವರ್ಷಗಳಿಂದ ಅಂದ್ಕೊಂಡಿದ್ದೆ. ಸೊ ಆ ಆಸೆ ಈಡೇರಿದ್ದು ಕೂಡ ನನ್ನ ಮಗ ಹುಟ್ಟಿದ ಮೇಲೇ ಆಸೆ ಈಡೇರಿದ್ದು. ನಾನು ಹುಟ್ಟೋಕೆ ಮುಂಚೆ ನಾನು ತುಂಬ ಸರಿ ಮನೇಲೆಲ್ಲ ಕೇಳಿದ್ದೆ, ಬಟ್ ಅಷ್ಟೊಂದು ಪರ್ಮಿಷನ್ ಸಿಕ್ಕಿರಲಿಲ್ಲ. ಅವನು ಹುಟ್ಟಿದ ಮೇಲೆ ನನಗೆ ಇಷ್ಟೊಂದೆಲ್ಲ ಲಕ್ಗಳು ಚೇಂಜ್ ಆಗಿತ್ತು. ಇನ್ನು ಏನಂತಂದರೆ ದೂರ ಇದ್ದಂಥ ಸಂಬಂಧಗಳು ಹತ್ತಿರ ಆಯಿತು. ಹತ್ತಿರ ಇದ್ದು ಕೆಟ್ಟದಾಗಿ ನನ್ನ ಬಗ್ಗೆ ಕೆಟ್ಟದಾಗಿ ಇರುವಂಥ ಸಂಬಂಧಗಳನ್ನ ದೂರ ಆಯಿತು. ನನ್ನ ಬಗ್ಗೆ ಯಾರು ಕೆಟ್ಟದಾಗಿ ನಡ್ಕೊತಾ ಇದ್ರು ನನ್ನ ವಿಷಯದಲ್ಲಿ, ಅವರು ದೂರ ಆಯಿತು. ಅಂಥವ್ರಿಂದ ದೂರ ಇದ್ರೇ ಒಳ್ಳೆಯದು. ಒಂದು ಕಳ್ಕೊಂಡ್ರೆ ಇನ್ನೂ ಒಂದು ಸಿಗುತ್ತೆ ಅನ್ನೋದಕ್ಕಿಂತ 10ರಷ್ಟು ನನಗಂತೂ ನನ್ನ ಲೈಫಲ್ಲಿ ಆಲ್ರೆಡಿ ಸಿಕ್ಬಿಟ್ಟಿದೆ. ಇನ್ನು ಮಿಕ್ಕಿದವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾವು ಮಮ್ಮಿ ನನಗೆ ಮಮ್ಮಿ ಅಲ್ಲ, ಹ್ಯಾಸ್ ಅ ಬೆಸ್ಟ್ ಫ್ರೆಂಡ್. ನಮ್ಮ ನಾದಿನಿ ಅಂತ ಕೇಳಬೇಕಾ, ಅವಳು ನಮ್ಮ ತಂಗಿಗಿಂತಲೂ ಹೆಚ್ಚಾಗಿದ್ದಾಳೆ ಅವಳು. ಇನ್ನು ನಮ್ಮ ಹಸ್ಬೆಂಡ್ ಅಂತೂ ಫ್ರೆಂಡ್ಲಿನೇ. ಈ ತಾಯ್ತನ ಏನು ಅನುಭವಿಸ್ತಾ ಇದ್ದೀನಲ್ಲ ನನಗನ್ನಿಸ್ತಾ ಇರೋದು, ನಾನು ತಾಯಿ, ಅವನು ಮಗ ಅಂತಲ್ಲ, ಅವನೇ ನನಗೆ ತಂದೆ ಆಗಿ ನಾನೇ ಅವಳಿಗೆ ಮಗ ಆಗಿದ್ದೀನೇನೋ ಅನ್ನೋ ಫೀಲ್, ಆ ಬಾಂಡಿಂಗ್ ನನಗೆ ಬರ್ತಾ ಇರೋದು. ಅವನಿಗೇನಾದರೂ ಹುಷಾರಿಲ್ಲ ಅಂತಂದಾಗಲ್ಲ, ನಾನಂತೂ ಸ್ಟಿಲ್ ಅವತ್ತಿನ ಫುಲ್ ನಾನು ಊಟನೇ ಮಾಡಲ್ಲ. ಅಷ್ಟು ಫುಲ್ಲು ಗೊತ್ತಾಗಲ್ಲ ಅವ್ನಿಗೆ ಹುಷಾರಿಲ್ಲ ಅಂದ ತಕ್ಷಣ ಕಣ್ಣಿಂದ ನೀರು ತಾನೇ ಬರೋಕ್ಕೆ ಶುರು ಮಾಡಿಬಿಡುತ್ತೆ. ಅಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀನಿ ನಾನಂತೂ. ನಮ್ಮ ಹಸ್ಬೆಂಡ್ ಯಾವಾಗಲೂ ಒಂದೇ ಮಾತು ಹೇಳೋದು, ನೀನು ಅಳ್ತಿ ಯಾಕೆ ಆ ವಿಷಯಕ್ಕೆ? ಹುಷಾರಿಲ್ಲ ಅಂದರೆ ಏನೂ ಆಗಿಲ್ಲ, ಜಸ್ಟ್ ಹುಷಾರಿಲ್ಲ ಅಷ್ಟೇ, ಹುಷಾರಾಗ್ತಾನೆ ಅದಕ್ಕೆಲ್ಲ ಅಳ್ತಾರ ಅಂತ. ಗೊತ್ತಿಲ್ಲ, ನನಗೆ ಅಳುನು ಬಂದ್ಬಿಡುತ್ತೆ, ಜೊತೆ ಊಟನೂ ಬಿಟ್ಬಿಡ್ತೀನಿ. ಅಷ್ಟು ಅಟ್ಯಾಚ್ಮೆಂಟ್ ನನಗಿರೋದು. ಇನ್ನು ಏನು ಹೇಳೋದು, ಎಷ್ಟು ಹೇಳಿದ್ರೆ ಕಮ್ಮಿನೇ ಅವನ ಬಗ್ಗೆ ಅಂತೂ. ನಿಮ್ಮ ಹತ್ರ ಇನ್ನೊಂದು ಮೆಮೊರಿ ಶೇರ್ ಮಾಡ್ಕೊತೀವಿ. ನಮ್ಮ ಸೀಮಂತದ್ದು ಫೋಟೋಶೂಟ್ ಆಯ್ತು ಅಂತ ಹೇಳಿದ್ನಲ್ಲ, ಸೊ ಅದರಲ್ಲಿ ಒಂದು ಸ್ವಲ್ಪ ಕ್ಲಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ, ನೀವು ಫೋಟೋಸ್ ತೋರಿಸ್ತೀನಿ. ಇದು ಆಲ್ಬಮ್ ಕವರು ಓಪನಿಂಗು. ಸೊ ಓಪನ್ ಮಾಡಿ ನೋಡೋಣ. ಓಪನ್ ಮಾಡಿದ್ರೆ ಈ ರೀತಿ ಫಸ್ಟ್ ಫೋಟೋ ನಮ್ಮಿಬ್ಬರದ್ದು ಕಾಣಿಸುತ್ತೆ. ನೆಕ್ಸ್ಟ್ ಇದು ನಾವು ಡೆಕೋರೇಟ್ ಮಾಡಿದ್ದು ಈ ರೀತಿ ಇತ್ತು. ಸೀಮಂತ ಮಾಡೋ ಟೈಮಲ್ಲಿ ಮಳೆ ಬಂದುಬಿಟ್ಟಿತ್ತು. ನಾವೆಲ್ಲಿ ಹೊರಗಡೆ ಸ್ಟೇಜ್ ಹಾಕೋಕ್ಕಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡ್ಬಿಟ್ಟಿದ್ವಿ.
ಆರಪ್ಪ ಇದು ಆರಿದು ಮಮ್ಮ ಪಪ್ಪ ಇದ್ಯಾರು ಪಪ್ಪ 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 ನೆಕ್ಸ್ಟ್ ಫೋಟೋ ಇದು ಈ ಸೀರೆ ಮತ್ತು ಈ ಬಟ್ಟೆನ ಎರಡು ನಮ್ಮ ಅತ್ತೆನೇ ಕೊಡಿಸಿರೋದು. ಇಲ್ಲಿ ಮಮ್ಮಿ ಪಪ್ಪ ಇವ್ರ ಮಮ್ಮಿ ಇವ್ರ ಪಪ್ಪ ಮತ್ತೆ ಮಾವ. ನೆಕ್ಸ್ಟ್ ಈ ಥರ ಇದೆ ಫ್ಯಾಮ್ಲಿ. ಮೆಮೊರೇಬಲ್ ಮೂಮೆಂಟ್ ಇವೆಲ್ಲ. ನಮ್ಮ ಮನೇಲಿ ಎಲ್ಲರೂ ಫಿಕ್ಸ್ ಆಗಿಬಿಟ್ಟಿದ್ರು ಗಂಡು ಮಗುನೇ ಹುಟ್ಟುತ್ತೆ ಅಂತ. ನಾನು ಸೀಮಂತ ಮಾಡುವಂಥ ನೆಕ್ಸ್ಟ್ ಡೇನೇ ಅಂದರೆ ಹಿಂದಿನ ದಿನ ನನ್ನ ಬರ್ಡೇ ಇತ್ತು. ನಾವು ಸೀಮಂತ ಆಗಿದ್ದು June 7, ನಂದು June 6 ನನ್ನ ಬರ್ಡೇ. ಸೊ ಹಂಗಾಗಿ ನಾವು ಇವತ್ತಲ್ಲಿ ಬರ್ಡೇನೇ ಸೆಲೆಬ್ರೇಟ್ ಮಾಡಿದ್ವಿ ಅವತ್ತಿನ ದಿನ. ಆ್ಯಂಡ್ 7th ಸೆಲೆಬ್ರೇಟ್ ಮಾಡಿದ್ವಿ. 6th ಇತ್ತು, 7th ಮಾಡಿದ್ವಿ ಅಲ್ಲ. ಇಲ್ಲಿ ತೋರ್ಸಪ್ಪ, ಇದು ಬರ್ಡೇ ಸೆಲೆಬ್ರೇಷನ್ನು. ನಿಮ್ಗೆ ಹೇಳಿದ್ನಲ್ಲ ನಂದು ನನ್ನ ಮೈದ್ನೊಂದು ಒಂದೇ ಸೇಮ್ ಡೇಟ್ ಆಫ್ ಬರ್ತು ಅಂತ. ಸೊ ಅವತ್ತಿನ ದಿನ ಇವ್ರು ನಮ್ಮ ಮೈದ್ನ ಅವತ್ತೇ ಇಬ್ರದ್ದು ಸೆಲೆಬ್ರೇಷನ್ ಆಯಿತು ಬರ್ಡೇ. ಇವರೇ ನಮ್ಮ ಮೈದ್ನ. ಇವೆಲ್ಲ ಮೆಮೊರೇಬಲ್ ಮೂಮೆಂಟ್ಸು. ಫೋಟೋಸ್ ಚೆನ್ನಾಗಿ ಬಂದೈತೆ. ಅನ್ಎಕ್ಸ್ಪೆಕ್ಟೆಡ್, ನಾನು ಅವತ್ತು ರೆಡಿ ಆಗಿರಲಿಲ್ಲ. ಇದು ಬರ್ಡೇ ಸೆಲೆಬ್ರೇಷನ್ ಮೂಮೆಂಟು. ಇವ್ರು ನಮ್ಮ ನಾದ್ನಿ, ಇವ್ರು ನಮ್ಮ ದೊಡ್ಡ ನಾದ್ನಿ, ಮಮ್ಮಿ ಪಪ್ಪ. ಇವ್ರು ಯಾರು? ತಾತ ತಾತ ಹಾಂ. ಇವರ ಅಜ್ಜಿ ಅಜ್ಜಿ. ಇನ್ನಿವೆಲ್ಲ ಮೆಮೊರೇಬಲ್ ಮೂಮೆಂಟ್ಸು. ಇದು ಬೆಸ್ಟ್ ಫೋಟೋ, ನನಗಿಷ್ಟ ಈ ಫೋಟೋ. ಇಲ್ಲಿ ತಮಾಷೆ ಏನಂದರೆ ಫೋಟೋಗ್ರಾಫರು ನಮ್ಮ ಹಸ್ಬೆಂಡ್ಗೆ ಬಲೂನ್ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಲೂನ್ ಸೇರಿಸಿ ಅವ್ರೂ ಹೊಟ್ಟೆ ಮುಂದೆ ಬರೋ ಥರ ಮಾಡಿಬಿಟ್ಟು ಫೋಟೋ ಇಟ್ಕೊಂಡಿರೋದು. ಫನ್ನಿ ಇತ್ತು. ಇಷ್ಟೇ ಮುಗೀತು ಆಲ್ಬಮ್ ಕ್ಲೋಸ್. ಇರು ಕ್ಲೋಸ್ ಮಾಡಪ್ಪ. ಇಲ್ಲಿ ಕ್ಲೋಸ್ ಆಯ್ತು ನಮ್ಮ ಆಲ್ಬಮ್. ಬಾಯ್ ಮಾಡೋರಿ, ಬಾಯ್ ಬಾಯ್. ಇವತ್ತಿಂದ ಇಷ್ಟೇ ಲಾಗು. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಬಾಯ್. ಜೋರು ಬೇಡ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ.